ಅದೇ ಮಾಡ್ತಿದ್ದೆ ಫಸ್ಟ್. ಹೆಂಗ್ ಗೊತ್ತಾ, ನನ್ಗೆ ಚಿಕ್ಕದಾಗಿ ಹೇಳ್ಬಿಟ್ರೆ ಸಿನಿಮಾ ಮಾಡ್ಬೇಕಂತ ಫಸ್ಟ್ ಶುರುವಾದ ತಕ್ಷಣ ನಾನು ಶುರು ಮಾಡಿದ್ದು, ನನ್ನ ಹತ್ರ ಒಂದು ನೋಕಿಯಾ ಫೋನ್ ಇತ್ತು, ಅದ್ರಲ್ಲಿ ಫೋಟೋ ತೆಗೆದಿದ್ದು. ದಿನ ಒಂದು 45 ಫೋಟೋ ತೆಗೆಯೋದು, ಅದನ್ನ ಜೋಡ್ಸ್ಕೊಂಡು ಹೋಗೋದು. ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಸಿಸ್ಟಮ್ ತಗೊಂಡಿದ್ದ ಫಸ್ಟ್ ಊರಲ್ಲಿ, ಅಲ್ಲಿ ಹೋಗ್ಬಿಟ್ಟು ಅದನ್ನ ಮ್ಯೂಸಿಕ್ ಆಗಿ ಎಡಿಟ್ ಮಾಡೋದು. ಅದಕ್ಕೊಂದಷ್ಟು ಜನ ವಾವ್ ಅಂದ್ಬಿಡ್ತಾರೆ ಆ ಟೈಮಲ್ಲಿ. ಅಂದ್ರೆ ನಿಮ್ಗೆ 9-10 ಆ ಟೈಮಲ್ಲಿ, 10-11 ಈ ಟೈಮಲ್ಲಿ. ಅವಾಗ ಬರೀ ಒಂದು ಫೋಟೋ ಮೇಲೆ ಒಂದು ಹೆಸರು ಹಾಕೋದು ದೊಡ್ಡ ವಿಷಯ ಅವಾಗ, ಗೊತ್ತಾ ಅವಾಗ. ಈಗೆಲ್ಲ ಜಾತ್ರೆ ಆಗತ್ತೆ ಬಿಡಿ ಈಗ. ಬಟ್ ಅವಾಗ ಬರೀ ನಿನ್ ಫೋಟೋ ಮೇಲೆ ಒಂದು ಹೆಸರು ಬರ್ಕೊಳ್ಳೋದು ದೊಡ್ಡ ವಿಷಯ. ಅದಕ್ಕೆ ಬರೋರು ಅವ್ರು ನನ್ನ ಕಡೆ ಒಂದು ಹೆಸರು ಹಾಕೊಡಂತ ಫೋನಲ್ಲಿ. ಅದು ಫುಲ್ ಲೋ ಕ್ವಾಲಿಟಿ ಬರೋದು ಎಡಿಟ್ ಆದ್ಮೇಲೆ. ಅದಕ್ಕೆ ಬರೋರು ಅಂತರಲ್ಲಿ ನಿನ್ಗೆ ಏನೋ ಒಂದು ಎಲ್ಲಾ ಫೋಟೋ ಜೋಡಿಸಿ ಊರ್ದೆಲ್ಲ, ಅಂದ್ರೆ ಊರ್ದು ವಿಡಿಯೋ ಮಾಡ್ತೀನಿ ನನ್ನ. ಏನೆಲ್ಲ ನಮ್ಮೂರ್ದೆಲ್ಲ ಒಂದು ಓಣಿನೂ ಬಿಡ್ದಂಗೆ ಎಲ್ಲ ಫೋಟೋ ತೆಗೆಯೋದು, ನಮ್ಮೂರ್ನ ಪ್ರೆಸೆಂಟ್ ಮಾಡೋದು. ಎಲ್ಲ ಒಂದಷ್ಟು ಜನ ಮಾಡಕ್ ಶುರು ಮಾಡಿದ್ರೆ ಅದು ಹಂಗೆ ಹುಚ್ಚಿಡಿತದೆ, ಮತ್ತೆ ಫೋಟೋ ತೆಗಿ ವಿಡಿಯೋ ತೆಗಿ. ನನ್ಗೆ ಇವತ್ತಿಗೂ ತುಂಬಾ ಜನ ಕಮೆಂಟ್ ಮಾಡ್ತಿರ್ತಾರೆ, ಅಂದ್ರೆ ನಿಮ್ದು ಫೋಟೋಗ್ರಫಿ ವಿಡಿಯೋಗ್ರಫಿ ಹಂಗೆ ಅಂತ. ಅದು ಅಲ್ಲಿಂದ ಶುರುವಾಗಿರುತ್ತೆ, ಬೇಸಿಕ್ಕಿಂದ. ದಿನಕ್ಕೊಂದು 40-50 ಫೋಟೋ ಏನ್ ತೆಗಿತಾ ಇದ್ದೆ, ಅಲ್ಲಿಂದ ನಾ ಫ್ರೇಮ್ ಸೆನ್ಸ್ ಇರ್ಬೋದು, ಮತ್ತೊಂದು ಅಲ್ಲಿಂದ ಬಿಲ್ಡ್ ಆಯ್ತದ. ಅಲ್ಲಿಂದ ಅದು ಮಾಡ್ಕೊಂಡು ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದ್ರ ಮಧ್ಯೆ ಒಂದ್ ಸ್ವಲ್ಪ ಪ್ರಯತ್ನಗಳು ನಡೀತಾ ಇತ್ತು, ಬೆಂಗಳೂರಿಗೆ ಹೋಗ್ಬೇಕು ಬಿಡ್ಬೇಕು ಅನ್ನೋದು, ಮನೇಲಿ ಹೊಡೆದಾಟ ಯುದ್ಧಗಳು ಇದ್ದಿದ್ದೆ. ಗ್ಯಾಪ್ ಅಲ್ಲಿ ಏನ್ ಮಾಡಿದ್ದು, ಒಂದ್ಸಲ ಯಾವ್ದೋ ಒಂದು ಕತೆ ಬರ್ದು ಅದಕ್ಕೊಂದು ಟೈಟ್ಲ್ ಇಟ್ಟು ಅದ್ರ ಮೇಲೆ ಒಂದು ಇದು ಬರ್ದು 2013 ಡಿಸೆಂಬರ್ ಅಲ್ಲಿ ಏನು ಸುದೀಪ್ ಮನೆಗೆ ಹೋಗಿ ಕೊಟ್ಟಿದ್ವಿ ಅದನ್ನ.